ತಮಿಳುನಾಡು ಸರ್ಕಾರದ ಮೇಲೆ ಮೋದಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ದಾರಾ? ಸಿಎಂ ಪನ್ನೀರ್ ಸೆಲ್ವಂ ಜೊತೆ ಮೊನ್ನೆ ಮಾತನಾಡಿ ಇವತ್ತು ಐಟಿಯನ್ನ ಅಚ್ಚು ಬಿಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಆದಾಯ ತೆರಿಗೆ ಇಲಾಖೆ ದಾಳಿಯಲ್ಲಿ ಸಿಗ್ತಾ ಇರೋದು ಜಯಲಲಿತಾಗೆ ಸೇರಿದಂತ ಹಣನ ಅನ್ನುವಂತ ಅನುಮಾನ ಈಗ ದಟ್ಟವಾಗ್ತಾ ಇದೆ. ಯಾಕೆ ಅಂದ್ರೆ ತಮಿಳುನಾಡು ಸರ್ಕಾರಿ ಮುಖ್ಯ ಕಾರ್ಯದರ್ಶಿ ರಾಮ್ ಮೋಹನ್ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಐಎಎಸ್ ಅಧಿಕಾರಿ ರಾಮ್ ಮೋಹನ್ ರಾವ್ ಮೇಲೆ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಲಾಗಿದೆ. ಜೊತೆಗೆ ಸಿಎಂ ಪನ್ನೀರ್ ಸೆಲ್ವಂ ಆಪ್ತ ಸಹಾಯಕ ರಮೇಶ್ ಮನೆ ಸೇರಿ ಒಟ್ಟು 13 ಕಡೆ ಆದಾಯ ತೆರಿಗೆ ಇಲಾಖೆಯವರು ದಿಢೀರ್ ಅಂತ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು, ಚೆನ್ನೈ, ಚಿತ್ತೂರಿನಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. 34 ಕೋಟಿ ಹೊಸ ಗರಿಗರಿ ನೋಟಿನ ಬೆನ್ನು ಬಿದ್ದಿರುವಂತಹ ಐಟಿ ಮತ್ತು ಇಡಿ ಈ ದಾಳಿಯನ್ನ ನಡೆಸಿರುವಂತದ್ದು. ಮುಂಜಾನೆ 5:30ರಿಂದಲೂ ಕೂಡ ದಾಳಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಹಲವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಇದು ತಮಿಳುನಾಡು ಸರ್ಕಾರದ ಮೇಲೆ ಮೋದಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಇದರಿಂದ ಕಾಡುತ್ತೆ. ಯಾಕಂದ್ರೆ ಸಿಎಂ ಪನ್ನೀರ್ ಸೆಲ್ವಂ ಜೊತೆಗೆ ಮೊನ್ನೆ ಏನು ಮಾತನಾಡಿದ್ರು, ನರೇಂದ್ರ ಮೋದಿ ಅವರು ಮಾತನಾಡಿದ್ರು, ಚರ್ಚೆಯನ್ನು ನಡೆಸಿದ್ರು. ಆದ್ರೆ ಈಗ ಐಟಿ ಅವರನ್ನ ಅವರೇ ಚೂ ಬಿಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಈ ತರದ ಚರ್ಚೆಗಳು ಕೂಡ ಆಗ್ತಾ ಇದಾವೆ. ಆದಾಯ ತೆರಿಗೆ ಇಲಾಖೆ ದಾಳಿಯಲ್ಲಿ ಸಿಗ್ತಾ ಇರುವಂತದ್ದು ಜಯಲಲಿತಾ ಅವರ ಹಣನ, ಅವರಿಗೆ ಸೇರಿದಂತಹ ಹಣನ ಅನ್ನುವಂತ ಅನುಮಾನ ಕೂಡ ಈಗ ದಟ್ಟವಾಗ್ತಾ ಇದೆ. ಯಾಕಂದ್ರೆ ತಮಿಳುನಾಡು ಸರ್ಕಾರಿ ಮುಖ್ಯ ಕಾರ್ಯದರ್ಶಿ ರಾಮ್ ಮೋಹನ್ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಐಎಎಸ್ ಅಧಿಕಾರಿ ರಾಮ್ ಮೋಹನ್ ರಾವ್ ಮೇಲೆ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಎಂ ಪನ್ನೀರ್ ಸೆಲ್ವಂ ಆಪ್ತ ಸಹಾಯಕ ರಮೇಶ್ ಮನೆ ಸೇರಿದಂತೆ 13 ಕಡೆ ಆದಾಯ ತೆರಿಗೆ ಇಲಾಖೆಯವರು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು, ಚೆನ್ನೈ, ಚಿತ್ತೂರಿನಲ್ಲೂ ಕೂಡ ದಾಳಿ ನಡೆಸಿರುವಂತದ್ದು. 34 ಕೋಟಿ ಹೊಸ ಗರಿಗರಿ ನೋಟಿನ ಬೆನ್ನು ಬಿದ್ದಿದ್ದಾರೆ ಐಟಿ ಮತ್ತೆ ಇಡೀ ಪಡೆ ಈ ದಾಳಿಯನ್ನ ನಡೆಸಿರುವಂತದ್ದು. ಮುಂಜಾನೆ 5:30ರಿಂದಲೂ ಕೂಡ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಹಲವರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರ ವಿಚಾರಣೆಯನ್ನ ನಡೆಸಿದ್ದಾರೆ ಇಡಿ ಅವರು. ಹೊಸ ಅಕೌಂಟ್ಗೆ ಇವತ್ತು 5,000 ರೂಪಾಯಿಯನ್ನ ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನ ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.